ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಇವತ್ತು ಏಪ್ರಿಲ್ 7ನೇ ತಾರೀಕು. ಇವತ್ತಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಈಗ ಸಾರಿಗೆ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿಗಳೊಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೀಗ ಬರ್ತಿರುವಂತಹ ಸುದ್ದಿ, 2 ದಿನ ನೋಡಿ ಕಠಿಣ ಕ್ರಮ ಕೈಗೊಳ್ತೀವಿ, ಎಸ್ಮಾ ಜಾರಿ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಎಂದರು ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ, ಅದರಲ್ಲೂ 6ನೇ ವೇತನ ಆಯೋಗ ಏನಿದೆ ಶಿಫಾರಸು, ಅದರ ಪ್ರಕಾರ ನಮಗೆ ಸಂಬಳ ಕೊಡುವ ತನಕ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರಲ್ಲ. ಸರ್ಕಾರ ಇದುವರೆಗೂ ಕೂಡ ಮುಂದಕ್ಕಾಕಿ ಇಲ್ಲಿ ತನಕ ಬಂದಿದ್ದೀವಿ, ಹಾಗಾದರೆ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಎಲ್ಲ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು. ಇದೀಗ ಮುಖ್ಯಮಂತ್ರಿಗಳ ಖಡಕ್ ಸೂಚನೆ, ಖಡಕ್ ವಾರ್ನಿಂಗ್ ಸಾರಿಗೆ ಸಿಬ್ಬಂದಿಗಳಿಗೆ. 2 ದಿನ ನೋಡ್ತೀವಿ, ಅದಾದ್ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಎಸ್ಮಾ ಜಾರಿ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಎಂದರು ಮುಖ್ಯಮಂತ್ರಿಗಳು. ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಉದ್ದೇಶಪೂರ್ವಕ ಸ್ವಾರ್ಥಕ್ಕಾಗಿ ಮಾಡ್ತಿದ್ದಾರೆ, ಹಠ ಮಾಡೋದು ಸರಿಯಲ್ಲ ಅಂದರು ಮುಖ್ಯಮಂತ್ರಿಗಳು. ಹಾಗಾದ್ರೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು ಬನ್ನಿ ನೋಡೋಣ. 9 ಬೇಡಿಕೆಯಲ್ಲಿ 8 ಬೇಡಿಕೆಯಲ್ಲಿ ಈಡೇರಿಸಿದ್ದೇವೆ. ಇಷ್ಟಾದರೂ ಸಹ ಹಠ ಮಾಡಿ ಬಸ್ಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ನಾನು ವಿನಂತಿ ಮಾಡ್ತೇನೆ, ಮಾತುಕತೆ ಮೂಲಕ ಏನಾದರೂ ಬಗೆಹರಿಸ್ಕೊಳ್ಳೋಣ. 8% ಜಾಸ್ತಿ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದೇವೆ, ಕೇಂದ್ರಕ್ಕೂ ಬರೆದಿದ್ದೇವೆ. ಅವ್ರ ಅನುಮತಿ ಸಿಕ್ಕಿದ ತಕ್ಷಣ ಚುನಾವಣಾ ಆಯೋಗದ ಸಮಸ್ಯೆ ಇದೆ, ಮುಗಿದ ತಕ್ಷಣ ಅದು ಹಣವನ್ನು ನಾವು ಕೊಡ್ತೇವೆ. ಇಷ್ಟಾದರೂ ಹಠ ಮಾಡಿ ಸತ್ಯಾಗ್ರಹ ಮಾಡ್ತಾಯಿದ್ರೆ ಸಾರ್ವಜನಿಕ ತೊಂದರೆ ಆಗ್ತಾಯಿದೆ. ಬೇರೆ ಖಾಸಗಿ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆಗಳು ಮಾಡಿದ್ದೆ ನಾವು, ಆದರೂ ಸಹ ಇದು ಮಾಡೋದು ಸರಿಯಲ್ಲ. ದಯಮಾಡಿ ಬಂದು ಈಗಲಾದ್ರೂ ಎಚ್ಚೆತ್ತುಕೊಂಡು ಕಠಿಣವಾದ ಕ್ರಮ ತಗೊಳ್ಳೋಕೆ ಅವಕಾಶ ಮಾಡಿಕೊಡ್ದೇನೆ ಸಹಕರಿಸಬೇಕು ಅಂತ ನಾನು